ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಮಾವತಿ ದೇವಿ ಮತ್ತು ಶ್ರೀನಿವಾಸ್ ದೇವರ ಮದುವೆ ಆದ್ಮೇಲೆ ಲಕ್ಷ್ಮೀ ದೇವಿ ಒಂದ್ಸತಿ ಶ್ರೀನಿವಾಸ್ ದೇವರ ಹತ್ರ ಬರ್ತಾರೆ. ಏಕಾಂತ ಸೇವೆ ಎಲ್ಲ ಆದ್ಮೇಲೆ ಅವರಿಬ್ಬರೇ ಇರೋವಾಗ ಸ್ವಾಮಿನ ಕೇಳ್ತಾರೆ, ಏನ್ ಸ್ವಾಮಿ, ಪದ್ಮಾವತಿ ದೇವಿನ ಮದುವೆ ಮಾಡ್ಕೊಂಬೋವಾಗ ಕುಬೇರ್ನ ಹತ್ರ ಸಾಲ ಇಸ್ಕೊಂಡ್ರಲ್ವಾ, ಕುಬೇರ್ನ ಹತ್ರ ಯಾಕೆ ತಗೋಬೇಕಾಗಿತ್ತು? ದನಕ್ಕೆ ಅಧಿಷ್ಠಾನ ದೇವತೆ ನಾನಿದ್ದೀನಲ್ಲ, ನನ್ನ ಹತ್ರ ಯಾಕೆ ಇಸ್ಕೊಂಡಿಲ್ಲ ನೀವು ಅಂತ ಕೇಳ್ತಾರೆ. ಅದಕ್ಕೆ ಶ್ರೀನಿವಾಸ್ ದೇವ್ರಂತಾರೆ, ಪರವಾಗಿಲ್ಲ ಲಕ್ಷ್ಮಿ, ನೀನು ಮುಂಚೆನೆ ವೈಕುಂಠದಿಂದ ಕೋಪ ಮಾಡ್ಕೊಂಡು ಬಂದಿದ್ದೀಯಲ್ವಾ, ನಿನ್ನ ಕೇಳಿದ್ರೆ ಸರಿ ಇರಲ್ಲ ಅಂತ ಕೇಳಲಿಲ್ಲ. ತೊಂದ್ರೆ ಇಲ್ಲ, ನಾನು ನಿಧಾನಕ್ಕೆ ತೀರಿಸ್ತೀನಿ ಕುಬೇರಂದು ಅಂತ ಅಂತಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಅಂತಾರೆ, ಏನು ಪರವಾಗಿಲ್ಲ, ನಾನೇ ತೀರ್ಸ್ಬಿಡ್ತೀನಿ, ಆ ಕುಬೇರನ ಸಾಲ ಎಷ್ಟಿದೆಯೋ ನಂಗೆ ಹೇಳ್ಬಿಡಿ ಅಂತ ಹೇಳ್ತಾಳೆ. ನಾವು ಕುಬೇರನ ಸಾಲ ತೀರ್ಸ್ಬಿಟ್ಟು ವೈಕುಂಠಕ್ಕೆ ವಾಪಸ್ ಹೊಟ್ಟೋಗೋಣ ಅಂತ ಲಕ್ಷ್ಮೀ ದೇವಿ ಶ್ರೀನಿವಾಸ್ ದೇವ್ರ ಹತ್ರ ಹೇಳ್ತಾರೆ. ಅದಕ್ಕೆ ಶ್ರೀನಿವಾಸ್ ದೇವ್ರಂತಾರೆ, ನಾನು ಹೇಗೆ ಬರ್ಲಿ ಲಕ್ಷ್ಮಿ, ನನ್ನ ಮಕ್ಕಳು ಇಲ್ಲೆಲ್ಲ ಕಲಿ ಪ್ರಭಾವದಿಂದ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಯಾವತ್ತಿಗಾದ್ರೂ ಒಂದ್ ದಿವಸಕ್ಕಾದ್ರೂ ನನ್ನ ನೆನೆಸ್ಕೊಂಡಿದ್ದಾಗ ನಾನು ಇಲ್ಲಿರ್ಬೇಕು, ಅವ್ರಿಗೆ ಸಹಾಯಕ್ಕೆ ಹೋಗ್ಬೇಕಲ್ವಾ. ನಾನ್ ಬರಲ್ಲ, ಈ ಕಲಿಯುಗ ಆಗೋ ಅಂತವ್ರ ತನಕನೂ ನಾನ್ ಬರಲ್ಲ, ಇಲ್ಲೇ ತಿರುಮಲನಲ್ಲಿ ನನ್ನ ಮಕ್ಕಳಿಗೋಸ್ಕರ ಕರೀತಾರೇನೋ ಅಂತ ಕಾಯ್ಕೊಂಡು ನಿಂತ್ಕೊಂಡೇ ಇರ್ತೀನಿ, ಕೂತ್ಕೊಂಬೋದು ಕೂಡ ಇಲ್ಲ ಅಂತ ಅಂತಾರೆ. ಅದಕ್ಕೆ ಲಕ್ಷ್ಮೀ ದೇವಿ ಅಂತಾರೆ, ನೀವೇ ಕಲಿ ಪ್ರಭಾವ ಅಂತ ಇದ್ದೀರಲ್ವಾ, ಅವರು ನಿಮ್ಮನ್ನ ನೆನ್ಸ್ಕೊಂಬೋದು ಇಲ್ಲ, ಕರೆಯೋದು ಇಲ್ಲ ಸ್ವಾಮಿ, ನೀವು ಬಂದ್ಬಿಡಿ ನನ್ನ ಜೊತೆಯಲ್ಲಿ ಅಂತಾರೆ. ಅದಕ್ಕೆ ದೇವ್ರು, ಇಲ್ಲ ಲಕ್ಷ್ಮಿ, ಯಾವತ್ತಿಗಾದ್ರೂ ಒಂದ್ ದಿವಸಕ್ಕಾದ್ರೂ ಕರೀತಾರೆ. ಎಲ್ಲೋ ಕಷ್ಟದಲ್ಲಿರೋವಾಗ, ತುಂಬಾ ಕಷ್ಟ ಅನ್ಸಿದ್ದಾಗ ನನ್ನ ಜ್ಞಾಪಕ ಬಂದೇ ಬರುತ್ತೆ, ಬಂದಿದ್ದಾಗ ಅವ್ರು ಕರೆದಿದ್ದಾಗ ನಾನು ಇಲ್ಲಿರ್ಬೇಕು, ಹಾಗಾಗಿ ನಾನ್ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಡ್ತಾರೆ. ಮಕ್ಕಳು ಕಷ್ಟದಲ್ಲಿರೋವಾಗ ತಂದೆ ಆಗಿ ನಾನು ಅವ್ರನ್ನ ಕಷ್ಟದಲ್ಲಿ ಬಿಟ್ಬಿಟ್ಟು ಹೇಗ್ ಬರ್ಲಿ ಲಕ್ಷ್ಮಿ, ನನ್ನಿಂದ ಆಗೋದಿಲ್ಲ ಅಂತ ಅಂತಾರೆ. ಶ್ರೀನಿವಾಸ್ ದೇವ್ರಿಗೆ ನಮ್ಮ ಮೇಲಿರೋ ಪ್ರೀತಿನ ನೋಡ್ಬಿಟ್ಟು ಲಕ್ಷ್ಮೀ ದೇವಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡತ್ತೆ. ಆವಾಗ ಲಕ್ಷ್ಮೀ ದೇವಿ, ಆಯ್ತು ಸ್ವಾಮಿ, ನಾನು ಹೋಗಲ್ಲ ವೈಕುಂಠಕ್ಕೆ, ನೀವು ಯಾವಾಗ ಕಲಿಯುಗ ಅಂತ ಆದ್ಮೇಲೆ ಬರ್ತೀರೋ ಆವಾಗೇ ನಾನು ನಿಮ್ ಜೊತೆಲೂ ಇರ್ತೀನಿ, ಬರ್ತೀನಿ, ಅಷ್ಟಂಕ ನಾನು ಇಲ್ಲೇ ಇದ್ದು ಯಾರ್ಯಾರು ನನ್ನನ್ನು ಕರೀತಾರೋ ಅವ್ರಿಗೆಲ್ಲಾರ್ಗು ಸಹಾಯ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಸ್ವಾಮಿ ಅಂತ ಹೇಳಿ ಸಂತೋಷವಾಗಿ ಅಲ್ಲಿಂದ ಹೊರಟು ಬಿಡ್ತಾರೆ. ಸ್ನೇಹಿತರೆ, ದೇವ್ರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆಯೋ, ನಾವು ಯಾವತ್ತಿಗಾದ್ರೂ ಒಂದ್ ದಿವಸಕ್ಕಾದ್ರೂ ಆ ದೇವ್ರನ್ನ ಕರಿತೀವಿ ಅನ್ನೋ ನಂಬಿಕೆ ದೇವ್ರಿಗಿದೆ. ಮತ್ತೆ ನಮ್ಗೆ ಯಾಕೆ ದೇವ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ ಸ್ನೇಹಿತರೆ? ನಾವು ಕರೆಯೋಣ, ದೇವ್ರು ನಮ್ಗೋಸ್ಕರ ಅಂತಾನೆ ಅಲ್ಲಿ ನಿಂತಿದ್ದಾರೆ. ಒಂದು ಸತಿ ಕರೆದು ನೋಡೋಣ, ಬಂದು ಸಹಾಯ ಮಾಡ್ತಾರೆ. ಮತ್ತೆ ಕರೆಯೋಣ ಎಲ್ಲಾರು. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಧನ್ಯವಾದಗಳು ಸ್ನೇಹಿತರೆ.